ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೇವಣಸಿದ್ದಪ್ಪ ಹುಬ್ಬಳ್ಳಿ. ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳು ತಮ್ಮ ಹತ್ತಿರ ಇಲ್ಲದ ದುಡ್ಡನ್ನು ಸಾಲ ರೂಪದಲ್ಲಿ ಜನರಿಗೆ ಹೇರಿ, ಅಂದರೆ ಡಿಜಿಟಲ್ ಆಧಾರದ ಮೇಲೆ, ಸಂಖ್ಯೆ ಆಧಾರದ ಮೇಲೆ ಸಾಲವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ನಿಜವಾಗಿ ಆ ಬಂಡವಾಳ ಇಲ್ಲ, ರೂಪಾಯಿನೇ ಇಲ್ಲ ಅವ್ರ ಹತ್ರ. ಈ ರೀತಿ ಇಡೀ ದೇಶದ ಜನರನ್ನು ಯಾವುದೋ ಒಂದು ಕಾರಣದಿಂದ ಸಾಲಗಾರರನ್ನಾಗಿ ಮಾಡಿ ಅವರ ಆಸ್ತಿ ಮತ್ತು ಬಂಗಾರ ಮತ್ತು ವಾಹನಗಳನ್ನೆಲ್ಲ ಮುಟ್ಟುಗೋಲು ಹಾಕ್ಕೊಂಡು ಇಡೀ ದೇಶವನ್ನು ಕಂಗಾಲು ಮಾಡುವ ತಯಾರಿಯಲ್ಲಿ ದೇಶದ ಎಲ್ಲ ಬ್ಯಾಂಕುಗಳು, ರಿಸರ್ವ್ ಬ್ಯಾಂಕ್ ಹಿಡ್ಕೊಂಡು SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳು ಯಾರ ಹತ್ರನೂ ರೂಪಾಯಿ ಇಲ್ಲವೇ ಇಲ್ಲ. ಯಾಕೆ ಹೇಳಬೇಕಂದ್ರೆ, ಯಾವುದೇ ರೂಪಾಯಿಗಳನ್ನು ಮುದ್ರಣ ಮಾಡುವಾಗ, ಪೇಪರ್ ಕರೆನ್ಸಿ ಮುದ್ರಣ ಮಾಡುವಾಗ ಅದಕ್ಕೆ ಸರಿಯಾದ ಮೌಲ್ಯದ ಬಂಗಾರವನ್ನು ರಿಸರ್ವ್ ಇಟ್ಟು ಹಣ ಮುದ್ರಿಸಬೇಕು. ಆ ರೀತಿ ದೇಶದಲ್ಲಿ ಈ ಜೂನ್ 26 ಅಥವಾ ಜೂನ್ ಕೊನೆಯವರೆಗೆ ಅಂದಾಜು 800 ಟನ್ ಗೋಲ್ಡ್ ಇತ್ತು. ಅದರ ಲೆಕ್ಕದ ಮೇಲೆ ಸುಮಾರು 3.5-4 ಲಕ್ಷ ಕೋಟಿ ನೋಟು ಪ್ರಿಂಟ್ ಮಾಡಬೇಕು. ಆದರೆ ರಿಸರ್ವ್ ಬ್ಯಾಂಕ್ ಸುಮಾರು 35-38 ಲಕ್ಷ ಕೋಟಿ ನೋಟು, ಸುಮಾರು 10 ಪಟ್ಟು ಹೆಚ್ಚಿಗೆ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡಿ ಹಂಚಿದ್ದಲ್ಲದೆ, ಇವರು ಮುದ್ರಣ ಮಾಡಿದ್ದೇ 38 ಲಕ್ಷ ಕೋಟಿ. ಆದರೆ ಇವರು ದೇಶದ ಜನರಿಗೆ ಕೊಟ್ಟಿದ್ದ ಸಾಲ ಸುಮಾರು 250 ಲಕ್ಷ ಕೋಟಿ. ಅಂದರೆ ಇವ್ರ ಹತ್ರ ದುಡ್ಡೇ ಇಲ್ಲ, ಬರೀ ಸಂಖ್ಯೆಗಳ ಆಧಾರದ ಮೇಲೆ ಸಂಖ್ಯೆಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಅದಕ್ಕೆ ನಮ್ಮಿಂದ ಬಡ್ಡಿ ವಸೂಲು ಮಾಡ್ತಾರೆ. ನಾವು ಬಡ್ಡಿ ಕಟ್ಟೋಕ್ಕಾಗದೇ ಸುಸ್ತಾಗಿ ಹಾಳಾಗ್ತೀವಿ. ಒಂದು ದಿನ ನಾವು ಊರಲ್ಲಿ ಹಾಕ್ಕೊಂಡು ಸಾಯ್ತೀವಿ, ಇಲ್ಲ ಊರು ಬಿಟ್ಟು ಓಡಿ ಹೋಗ್ತೀವಿ. ಆವಾಗ ಆ ಆಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕ್ಕೊಂಡು ತಮ್ಮ ದುಡ್ಡನ್ನು ರಿಕವರಿ ಮಾಡ್ಕೋತಾರೆ. ಈ ರೀತಿ ದೇಶವನ್ನು ಲೂಟಿ ಮಾಡ್ತಿರುವ ಬ್ಯಾಂಕುಗಳ ಬಗ್ಗೆ ಜನರು ಎಚ್ಚರಿಕೆಯಿಂದಿರಬೇಕು. ಇವರು ಯಾವಾಗ ನೀವು ಸಾಲ ತೊಗೊಳಕ್ಕೆ ಹೋಗ್ತೀರೋ ಅವರಿಗೆ ರೂಪಾಯಿ ಕೊಡಪ್ಪ ಅಂತ ಕೇಳ್ರಿ, ಆವಾಗ ಅವ್ರ ಬಣ್ಣ ಬಯಲಾಗ್ತದೆ. ಇವ್ರ ಹತ್ರ ಯಾರ ಹತ್ರ ರೂಪಾಯಿಗಳಿಲ್ಲ. ಅದಕ್ಕೆ ದೇಶದ ಜನ ಎಚ್ಚರಗೊಳ್ಳಬೇಕು. ಜೊತೆಗೆ ಬ್ಯಾಂಕುಗಳನ್ನು ಮತ್ತು ಹಣಕಾಸು ಸಂಸ್ಥೆಗಳನ್ನು ಪ್ರಶ್ನೆ ಮಾಡಬೇಕು. ನೀವು ನನಗೆ ರೂಪಾಯಿ ಕೊಟ್ಟಿಲ್ಲ, ನಾನು ಯಾಕೆ ನಿನಗೆ ರೊಕ್ಕ ಹೊಳ್ಳಿ ಕೊಡಬೇಕು ಅಂಥೇಳಿ ಪ್ರಶ್ನೆ ಮಾಡಿರಿ. ಆವಾಗ ಮಾತ್ರ ಅವ್ರ ದಾರಿಗೆ ಬರಬಹುದು ಅಂಥೇಳಿ ನನ್ನ ಅಭಿಪ್ರಾಯ. ನಮಸ್ಕಾರ.